ಕರೋನಾ ವೈರಸ್ ವೈರಲ್ ವಿಡಿಯೋ. ಈ ಕರೋನಾ ವೈರಸ್ ವೈರಲ್ ಆಗೋಕ್ಕೆ 4 ಕಾರಣಗಳಿದೆ. ನಂಬರ್ 1 ಪಾಲಿಟಿಕ್ಸ್, ನಂಬರ್ 2 ಜನರು ಪಬ್ಲಿಕ್, ನಂಬರ್ 3 ಮೀಡಿಯಾ ಮಾಧ್ಯಮ, ನಂಬರ್ 4 ಯೂನಿಯನ್ ಒಕ್ಕೂಟ. ಇದನ್ನೆಲ್ಲ ನಾನು ನಿಮ್ಮ ಜೊತೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಕರೋನಾ ವೈರಸ್ ವೈರಲ್ ವಿಡಿಯೋ. ಪಾಲಿಟಿಕ್ಸ್, ಈ ಗೌರ್ಮೆಂಟ್ನವರು ಲಾಕ್ಡೌನ್ ಮಾಡಿದ್ರು. ಇದು ಸೆಮಿ ಲಾಕ್ಡೌನಾ ಕಂಪ್ಲೀಟ್ ಲಾಕ್ಡೌನಾ ಅಂತ ಜನಗಳಿಗೆ ಗೊತ್ತಾಗಲಿಲ್ಲ. ಈ ಗೊಂದಲದಿಂದ, ಈ ಕನ್ಫ್ಯೂಸಿಂದ ಜನಗಳು ಈಚೆ ಬಂದರು. 10 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ, ಈಚೆ ಬಂದರು, ಚೆನ್ನಾಗಿ ವಧೆ ಕೂಡ ತಿಂದರು. ಸೊ ಈ ವಧೆ ಕೊಟ್ಟಿರೋ ಪೊಲೀಸ್ದವರು ತಪ್ಪಲ್ಲ, ಇದು ಪಾಲಿಟಿಕ್ಸ್, ಈ ಗೌರ್ಮೆಂಟ್ ಮಾಡಿರೋ ರೂಲ್ಸ್ ತಪ್ಪು. 100% ಲಾಕ್ಡೌನ್ ಅಂತ ಅವರು ಯಾರಿಗೂ ಹೇಳೇ ಇಲ್ಲ. ಸೊ ಜನಗಳು ಕನ್ಫ್ಯೂಸ್ ಆಗಿ ಈಚೆ ಬಂದರು. ಅವ್ರಿಗೆ ದಿನಕ್ಕೆ ಏನೇನು ಬೇಕೋ ಅವೆಲ್ಲ ತೊಳಗೆ ಬಂದರು. ಬಟ್ ತುಂಬ ವಧೆ ತಿಂದರು, ಎಷ್ಟೊಂದು ಜನನ ಅರೆಸ್ಟ್ ಮಾಡಿದ್ರು. ಇದು ವೆಹಿಕಲ್ಸ್ ಎಲ್ಲ ಸೀಸ್ ಆಯಿತು. ಸೊ ತುಂಬ ಜನಕ್ಕೆ ತೊಂದರೆ ಆಯಿತು, ಕನ್ಫ್ಯೂಸ್ ಆಯಿತು. ಸೊ ಈ ಕನ್ಫ್ಯೂಸ್ ಆ್ಯಂಡ್ ಈ ಗೊಂದಲಕ್ಕೆ ಕಾರಣ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದು ಪೊಲಿಟಿಷಿಯನ್ಸ್ದೇ ಪ್ರಾಬ್ಲಮ್ಮು, ಪೊಲಿಟಿಷಿಯನ್ಸ್ದೇ ಕನ್ಫ್ಯೂಷನ್ನು. ಸೊ ಅವ್ರು ಮಾಡಿದ ತಪ್ಪಿಂದ ಜನರು ಈ ಥರ ಒಂದು ಪ್ರಾಬ್ಲಮ್ಗೆ, ಸಮಸ್ಯೆಗೆ ಬಂದಿದ್ದರು. ಗೌರ್ಮೆಂಟ್ನವರು ಕಂಪ್ಲೀಟಾಗಿ ಲಾಕ್ಡೌನ್ ಅಂತ ಅನೌನ್ಸ್ ಮಾಡೋಕ್ಕೆ ಭಯಪಟ್ಟರು. ಯಾಕೆ ಹೇಳಿ? ಪ್ಯಾಕೇಜ್ ಕೊಡಬೇಕಾಗತ್ತೆ. ಸೊ ಜನಗಳಿಗೆ ಅವರ ಕಷ್ಟ ಸುಖ ನೋವು ಜನಗಳು ಕೇಳ್ತಾರೆ. ಸೊ ಅವ್ರಿಗೆ ಪ್ಯಾಕೇಜ್ ಕೊಡಬೇಕಾಗತ್ತೆ. ಸೊ ನಮಗೆ ಊಟ ಇಲ್ಲ, ಊಟ ಕೊಡಿ. ನಮಗೆ ಲೋನ್ ಕಟ್ಟೋಕ್ಕಾಗಲ್ಲ, ಸೊ 1 ತಿಂಗಳು 2 ತಿಂಗಳು ನಮಗೆ ಲೋನ್ನ ಇದು ಫ್ರೀ ಮಾಡಿಕೊಡಿ ಅಥವಾ ಪೋಸ್ಟ್ಪೋನ್ ಮಾಡಿಕೊಡಿ ಅಂತ ಜನಗಳು ತುಂಬ ಬೇಡಿಕೆನ ಹಾಕ್ತಾರೆ, ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಾರೆ. ಸೊ ಈ ಪ್ರೆಷರಿಂದ ಗೌರ್ಮೆಂಟು ಕಂಪ್ಲೀಟ್ ಲಾಕ್ಡೌನ್ ಅಂತ ಅನೌನ್ಸ್ ಮಾಡೋಕ್ಕಾಗಿಲ್ಲ. ಸರ್ಕಾರಕ್ಕೆ 1 ತಿಂಗಳು 2 ತಿಂಗಳು ಜನಸಾಮಾನ್ಯರಿಗೆ ಊಟ ಹಾಕೋಕ್ಕಾಗಲ್ಲ ಅಂತ ಹೇಳಿದರೆ ಯಾತಕ್ಕೆ ಬೇಕಿಂತ ಸರ್ಕಾರ? ಇಟ್ಸ್ ಅ ವೇಸ್ಟ್. ಈ ಗೌರ್ಮೆಂಟ್ ಡೆಮೋಕ್ರಸಿ ಇವೆಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಸೊ ಸರ್ಕಾರನೇ ಬೇಡ ನಮಗೆ. ಸೊ ಒಂದು ಊಟ ಹಾಕೋಕ್ಕಾಗಲ್ಲ, ಅವ್ರಿಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಸೊ ಯಾತಕ್ಕೆ ಬೇಕಿಂತ ಗೌರ್ಮೆಂಟ್ ಯಾತಕ್ಕೆ ಬೇಕು ಇಂಥ ಒಂದು ಪ್ಯಾಂಡಮಿಕ್ ಟೈಮಲ್ಲಿ? ಸೊ ಈ ಥರ ಗೌರ್ಮೆಂಟ್ ಹೆಲ್ಪ್ ಮಾಡ್ತಿಲ್ಲ ಅಂದರೆ ಸೊ ವೈ ದಿಸ್ ಗೌರ್ಮೆಂಟ್ ಈಸ್ ವೆರಿ ಇರ್ರೆಸ್. ಗೌರ್ಮೆಂಟ್ ಪ್ರಾಬ್ಲಮ್ ಏನೋ ಹೇಳಿದ್ದಾಯಿತು, ಗೌರ್ಮೆಂಟ್ ಹಂಗೆ ಮಾಡಿದ್ರು ಚೆನ್ನಾಗಿ ಮಾಡಲಿಲ್ಲ. ಸೊ ಈ ಟೈಮಲ್ಲಿ ಅವ್ರಿಗೆ ಜನಗಳಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಜನರು. ಈ ಕರೋನಾ ವೈರಸ್ ವೈರಲ್ ಆಗೋಕ್ಕೆ ಜನಸಾಮಾನ್ಯರು ಪ್ರತಿಯೊಬ್ಬರು ಕಾರಣ. ನಾವು ಕಾರಣ, ನೀವು ಕಾರಣ. ಯಾಕೆ ಹೇಳಿ? ಸೊ ಎಲ್ಲರಿಗೂ ಒಂದು ಬೇಸಿಕ್ ನಾಲೆಜ್ ಅನ್ನೋದಿದೆ. ಈ ಕೊರೋನಾ ವೈರಸ್ ಹೋಗಬೇಕಾದ್ರೆ ಸೊ ನಾವು ಮನೆಯಲ್ಲೇ ಲಾಕ್ಡೌನ್ ಆಗಿರಬೇಕು, ಮನೆಯಲ್ಲೇ ಕ್ವಾರಂಟೈನ್ ಆಗಿರಬೇಕು ಅಂತ ಹೇಳ್ತೀವಿ. ಸೊ ಆದರೆ ಅದನ್ನು ಪಬ್ಲಿಕ್ ಯಾರು ಅದನ್ನು ಪಾಲಿಸ್ತಾ ಇಲ್ಲ. ಯಾರು ಅಂದರೆ ಓಕೆ, ಒಂದು 50% ಪಾಲಿಸ್ತಾ ಇರ್ಬೋದು, ಇನ್ನು 50% ಪಾಲಿಸ್ತಾ ಇಲ್ಲ. ಸೊ ಯಾತಕ್ಕೆ ಪಾಲಿಸ್ತಿಲ್ಲ? ಸೊ ಯಾತಕ್ಕೆ ಈಚೆ ಬರ್ತೀರಾ? ಸೊ ಯಾತಕ್ಕೆ ಮಾಸ್ಕ್ ಹಾಕಲ್ಲ? ಸೊ ಮನೆಯಿಂದ ಯಾಕೆ ಈಚೆ ಬರ್ತೀರಾ? ಮನೆಯಲ್ಲೇ ಕೂತ್ಕೊಳ್ಳಿ, ಆರಾಮಾಗಿ ಮನೆಯಲ್ಲೇ ಕೂತ್ಕೊಳ್ಳಿ. ಇನ್ನು ನೀವು ಕೇಳ್ತೀರಾ ನನಗೆ ಊಟ ಯಾರಪ್ಪ ಹಾಕ್ತಾರೆ, ಡೈಲಿ ನನಗೆ ನನ್ನ ಇನ್ಕಮ್ಮೇ ಡೈಲಿ ನನಗೆ 100 ರೂಪಾಯಿ 200 ರೂಪಾಯಿ ಬೇಕು ಅಂತ ಯೋಚನೆ ಮಾಡ್ತೀರಾ? ಇಂಥ ಪರಿಸ್ಥಿತಿಲಿ ಯಾರೇ ಆಗಿರಲಿ, ನಿಮಗೆ ಗೊತ್ತಿರೋರಾಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ, ಬಂಧು ಮಿತ್ರರಾಗಲಿ, ನಿಮಗೆ ಒಂದು ಬೇಸಿಕ್ ಸಹಾಯ ಮಾಡೇ ಮಾಡ್ತಾರೆ. ಉದಾಹರಣೆಗೆ 1,000 ರೂಪಾಯಿ ನಿಮ್ಗೆ ಕೊಟ್ಟರೆ 1 ತಿಂಗಳು 2 ತಿಂಗಳು ಜೀವನ ನಡೆಯುತ್ತೆ. ಒಂದು ಚಿಕ್ಕ ಸಂಸಾರ ಜೀವನ ನಡೆಯುತ್ತೆ. ನಮಗೆ ಬೇಕಾಗಿರೋದು ಅಷ್ಟೇ 1,000 2,000ದಲ್ಲಿ ನಾವು 1 ತಿಂಗಳು 2 ತಿಂಗಳು ಬದುಕ್ಬೋದು. ಈ 1,000 2,000ಕ್ಕೋಸ್ಕರ ಯಾತಕ್ಕೆ ಬೀದಿಲಿ ಅಳ್ದಾಡಿ ಓಡಾಡಿ ಈ ಕೊರೋನಾ ವೈರಸ್ ಅಂತ ಮಹಾಮಾರಿ ಜೊತೆ ಹೋರಾಡೋಕ್ಕೆ ಆಗಲ್ಲ. ಸೊ ಯಾತಕ್ಕೆ ಹೋರಾಡ್ತೀರಾ? ಸೊ ಮನೇಲೇ ಇರಿ. 1,000 2,000 2 ಹೊತ್ತು ಅನ್ನಕ್ಕೋಸ್ಕರ ಯಾಕೆ ಆಚೆ ಹೋಗ್ತೀರಾ? ಸೊ ಪಬ್ಲಿಕ್ ವೆರಿ ತಪ್ಪು ಮಾಡ್ತಾ ಇದ್ದೀರಾ. ಆಚೆ ಹೋಗ್ತಿದ್ದೀರಾ, ಏನೇನೋ ಕಾರಣ ಕೊಡ್ತೀರಾ. ಸೊ ನಮಗೆ ನಾವು ದಿನಗೂಲಿಗಳು, ಯಾತಕ್ಕೆ ನಾವು ಆಚೆ ಹೋಗಬಾರ್ದು? ನಮ್ಗೆ ಯಾರು ಊಟ ಹಾಕ್ತಾರೆ ಅಂತ. ಎಷ್ಟು ಬೇಕು ನಿಮಗೆ ಊಟ ಬೇಕಾದ್ರೆ 2 ಹೊತ್ತು ಊಟ 1,000 ರೂಪಾಯಿ ಅಷ್ಟೇ ಬೇಕಾಗಿರೋದು ಖರ್ಚು. ಈ ಖರ್ಚಿಗೋಸ್ಕರ ಯಾಕೆ ಆಚೆ ಕಡೆ ಹೋಗಿ ಕೊರೋನಾ ವೈರಸ್ ಬರ್ಸ್ಕೊತೀರಾ? ಆಸ್ಪತ್ರೆಗಳಲ್ಲಿ ಹೋಗಿ ಬೆಡ್ ಇಲ್ಲ ಅಂತ ಅಳ್ತೀರಾ, CM ಮನೆ ಮುಂದೆ ಹೋಗ್ತೀರಾ, ಮತ್ತು ವಿಧಾನಸೌಧ ಮುಂದೆ ಹೋಗ್ತೀರಾ, ನಿಮ್ಮ ಸಂಬಂಧಿಕರು ಬಂಧು ಮಿತ್ರರು ಫ್ರೆಂಡ್ಸ್ಗಳೇ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಾದ್ರೂ ನಿಮಗೆ ಅರ್ಥ ಆಗಬಾರ್ದ ಮನೆಯಿಂದ ಆಚೆ ಹೋಗಬಾರ್ದು ಅಂತ? ಸೊ ಯಾತಕ್ಕೆ ಅರ್ಥ ಆಗಲ್ಲ? ಸೊ ಜನಸಾಮಾನ್ಯರೇ ಅಥವಾ ಎಲ್ಲ ಜನಗಳು ಇದನ್ನು ಮಿಸ್ಟೇಕ್ ಮಾಡ್ತಾಯಿದ್ದೀರಾ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಶ್ರೀಮಂತರು ಏನು ಮಾಡ್ತಾರೆ, ನಾವು ಕರೋನಾಗೆ ಸಹಾಯ ಮಾಡ್ತಿದ್ದೀವಿ ಅಂದ್ಬಿಟ್ಟು ಮೀಡಿಯಾ ಪಬ್ಲಿಸಿಟಿಗೋಸ್ಕರ ಅವ್ರು ಏನು ಮಾಡ್ತಾರೆ, 2 ಕೋಟಿ ಕೊಟ್ಟು 5 ಕೋಟಿ ಕೊಟ್ಟು ಅಂತ ಹೇಳ್ತಾರೆ. ಯಾರು ಕೊಡ್ತಿದ್ದಾರೆ? ಗೌರ್ಮೆಂಟಾಗಿ ಕೊಡ್ತಿದ್ದಾರೆ ಅಥವಾ ಇನ್ಯಾವುದೋ ಅಸೋಸಿಯೇಷನ್ ಅವರು ಕೊಡ್ತಿದ್ದಾರೆ, ನೀವು ಜನಸಾಮಾನ್ಯರಿಗೆ ದುಡ್ಡು ಹಂಚಿ ಅಂತ. ಯಾಕೆ? ಅದು ವೇಸ್ಟ್. ಅದು ನೀವು 5 ಕೋಟಿ ಕೊಟ್ಟರೆ ಅದರಲ್ಲಿ ಅರ್ಧ ಕೋಟಿನೂ ಜನಗಳಿಗೆ ತಲುಪಲ್ಲ. ಇಟ್ಸ್ ಆ್ಯಬ್ಸಲ್ಯೂಟ್ಲಿ ವೇಸ್ಟ್. ಸೊ ಶ್ರೀಮಂತರೇ, ಸೊ ನಿಮಗೆ ನಿಜವಾಗ್ಲೂ ಈ ಕೊರೋನಾ ವೈರಸ್ ಬಗ್ಗೆ ಜನರಿಗೆ ಹೆಲ್ಪ್ ಮಾಡಬೇಕು ಅಂದರೆ ನೀವೇ ಡೈರೆಕ್ಟಾಗಿ ದಾನ ಮಾಡಿ, ಡೈರೆಕ್ಟ್ ಪಬ್ಲಿಕ್ಕಿಗೆ ಮುಟ್ಟಿಸಿ. ಯಾರು ಅಸೋಸಿಯೇಷನ್ನು ಸಂಘಕ್ಕೆ ಕೊಡಬೇಡಿ. ಪಬ್ಲಿಕ್ಕು ಯಾರನ್ನೋ ಕರೆದಿ 1,000 2,000 5,000 ಕೊಡಿ, ಇಲ್ಲ ಅಕ್ಕಿ ಕೊಡಿ, ಮೂಟೆ ಕೊಡಿ. ಸೊ ಆದರೆ ಯಾವ ಸಂಘಟನೆಗಳಾಗಲಿ ಯಾವ ಗೌರ್ಮೆಂಟ್ಗಳಿಗಾಗಲಿ ಕೊಡಬೇಡಿ. ಅದು ಆಬ್ಸಲ್ಯೂಟ್ಲಿ ವೇಸ್ಟ್.
ಕೊಟ್ಟ ಮೇಲೆ ಯಾಕೆ ಫೋಟೋ ತೆಗೆಸ್ಕೊತೀರಾ? ಫೋಟೋ ಇಂಪಾರ್ಟೆಂಟಾ ನಿಮಗೆ? ಸೊ ಈ ಟೈಮಲ್ಲಿ ಒಂದು ಮನ್ಸಾರೆ ಕೊಡೋದು ವೆರಿ ಇಂಪಾರ್ಟೆಂಟ್. ಮನ್ಸಾರೆ ಕೊಡಿ, ಅದು ಯಾರಿಗೂ ಹೇಳಿಬಿಡಿ. ಗಾದೆನೇ ಇದೆ, ಈ ಕೈಲಿ ಕೊಟ್ಟಿರೋ ದಾನ ಈ ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಯಾರೇ ಆಗಲಿ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಜನಸಾಮಾನ್ಯರಿಗೂ ಹೇಳ್ತಾ ಇದ್ದೀನಿ, ಮತ್ತು ದೊಡ್ಡ ದೊಡ್ಡ ಶ್ರೀಮಂತ ತುಂಬ ದುಡ್ಡಿರೋರ್ಗೂ ಹೇಳ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ದಾನ ಮಾಡಿ, ಡೈರೆಕ್ಟಾಗಿ ದಾನ ಮಾಡಿ, ಡೈರೆಕ್ಟ್ ಪಬ್ಲಿಕ್ಕಿಗೆ ದಾನ ಮಾಡಿ, ಗೌರ್ಮೆಂಟು ಯೂನಿಯನ್ಗೆ ಕೊಡಬೇಡಿ. ಜನಸಾಮಾನ್ಯರಿಗೆ ಏನು ಹೇಳ್ತಾ ಇದ್ದೀನಿ, ಆಚೆ ಹೋಗಬೇಡಿ. ನಿಮಗೆ ಬೇಕಾಗಿರೋದು ಬರೀ 1,000 2,000 ಅಷ್ಟೇ. ಅಷ್ಟಕ್ಕೋಸ್ಕರ ಆಚೆ ಹೋಗಿ ಯಾಕೆ ಪ್ರಾಣ ಕಳ್ಕೊತೀರಾ? ಯಾಕೆ CM ಮನೆ ಮುಂದೆ ಹೋಗಿ ರೋಡಲ್ಲಿ ಯಾಕೆ ಬಾಯ್ ಬಡ್ಕೋತೀರಾ? ನಮ್ಮ ಸಂಬಂಧಿಕರು ಹೋದರು, ಅವ್ರು ಹೋದರು, ಇವ್ರು ಹೋದ್ರು, ಯಾಕೆ ಬಡ್ಕೋತೀರಾ? ಮನೆಯಿಂದ ಆಚೆ ಹೋಗಬೇಡಿ, ಮನೇಲೇ ಇರಿ. ನಿಮಗೆ ಬೇಕಾಗಿರೋದು 1,000 2,000 ಅಷ್ಟೇ. ಈ 1,000 2,000ಕ್ಕೋಸ್ಕರ ನೀವು ಒಂದು ಜನನ ಸಂಪಾದನೆ ಮಾಡಿಲ್ಲ, ನಿಮ್ಮ ಬಂಧು ಮಿತ್ರನ ಸಂಪಾದನೆ ಮಾಡಿಲ್ಲ ಅಂದರೆ ನೀವು ಯಾತಕ್ರಿ ಬದುಕಬೇಕು ಜೀವನದಲ್ಲಿ? ನಿಮ್ಮ ಕಷ್ಟ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂದರೆ ನೋಡಿ ನೀವೆಷ್ಟು ವೇಸ್ಟು, ಎಷ್ಟು ದಂಡ ಪಿಂಡಗಳು. ಇದಕ್ಕೆ ನಾನು ಹೇಳಿದರೆ ಸರಿ ಇಲ್ಲ, ನಮ್ಮ ಉಪೇಂದ್ರ ಅವರು ಹೇಳಿದರೆ ಚೆನ್ನಾಗಿರುತ್ತೆ. ಸೊ ಅವ್ರು ಹೇಳಿರೋದು ಒಂದು ಡೈಲಾಗ್ ಹಾಕ್ತೀನಿ, ಕೇಳಿ. ಲೋಫರ್ಸ್ಗಳ, ಕಚರಾಗಳ, ಸ್ಟುಪಿಡ್ ಇಡಿಯಟ್, ನರಾಸತ್ತ, ನಿರ್ವೀರ್ಯ, ನಪುಂಸಕ, ನಾಮರ್ದಗಳ, ಕಚರಾ, ಕಂತ್ರಿ, ಕಜ್ಜಿ ಬೀದಿ ನಾಯಿಗಳ. ನೋಡು, ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು. ಅದು ಇಂಡಿಯನ್ಸ್ ಅಂದ್ರೆ. ಹೊಡಿರಿ ಚಪ್ಪಾಳೆ. ಬಂದ್ರು, ನಮ್ಮಪ್ಪ ಇಂಡಿಯನ್ಸ್ ಬೈತಾ ಇದಾರೆ. ನೋಡು ನೋಡು, ದಾಂಡಿಗಿರಿ ನೋಡು, ಜಾಡ್ಸ್ ಹೋದ್ರು ಕೂಡ ಜನ್ಮ ಬಂಧುಗಳೆಂಬೆ ಅನ್ನೋರು ಇವರು. ಜಾಡ್ಸ್ ಹೋದ್ರು ಓದಿಸ್ಕೊಂತಾರೆ. ಇದು ಇಂಡಿಯನ್ಸ್ ಅಂದ್ರೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಮೂರನೇದಾಗಿ ಮೀಡಿಯಾ, ಮಾಧ್ಯಮದವರೇ, ನೀವು ಎಲ್ಲ ಥರ ತೋರಿಸ್ತೀರಾ, ಎಲ್ಲೆಲ್ಲೋ ರೀಚ್ ಆಗ್ತೀರಾ, ನಿಮ್ಗೆ ಎಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ, ಎಲ್ಲ ಇದೆ. ಆದರೆ ಜನಗಳಿಗೆ ನೀವು ಒಂದು ಸಂದೇಶ ಮುಟ್ಟಿಸ್ತೀರಾ ಅಷ್ಟೇ. ಅಂದರೆ ಗೌರ್ಮೆಂಟ್ ಏನು ಹೇಳಿದ್ರು, ಪಾಲಿಟಿಕ್ಸ್ ಏನು ಹೇಳಿದ್ರು, ಜನತೆ ಏನು ಹೇಳ್ತಿದ್ದಾರೆ ಅಂತ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀರಾ. ಎಲ್ಲೇ ಹೋದರೂ ಏನೋ ಒಂದು ಆಕ್ಸಿಡೆಂಟ್ ಆಗಿದ್ರೆ ಆಕ್ಸಿಡೆಂಟ್ ಒಂದು ವೀಡಿಯೋ ತೊಗೊಂಬಂದು ಇದರಲ್ಲಿ ಹಾಕ್ತೀರಾ. ಯಾರೇ ಕೊರೋನಾ ವೈರಸ್ಗೆ ಒದ್ದಾಡ್ತಿದ್ರೆ, ಅವ್ರು ಕೊರೋನಾ ವೈರಸ್ಸಿಂದ ಒದ್ದಾಡ್ತಿದ್ದಾರೆ ಅಂದ್ಬಿಟ್ಟು ಒಂದು ವೀಡಿಯೋ ತೊಗೊಂಡು TV ಹಾಕ್ತೀರಾ. ಆದರೆ ಅವ್ರಿಗೆ ಏನಾದ್ರು ಒಂದು ಆ ಸ್ಪಾಟಲ್ಲಿ ಒಂದು ಸಹಾಯ ಮಾಡ್ತೀರಾ? ಉದಾಹರಣೆಗೆ ಚೀಫ್ ಮಿನಿಸ್ಟ್ರು ಮನೆ ಮುಂದೆ ಒಬ್ಬ ಕೊರೋನಾ ವೈರಸ್ಸಿಂದ ಬಳಲ್ತಿದ್ದ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಅವರು ಫ್ಯಾಮ್ಲಿಯವ್ರು ಕೇಳ್ತಾಯಿದ್ರು, ನಮ್ಗೆ ಬೆಡ್ ಕೊಡಿ ಅಂತ. ಆ ಟೈಮಲ್ಲಿ ಪೊಲೀಸ್ನವ್ರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಮೀಡಿಯಾದವ್ರು ಅಲ್ಲೇ ನಿಂತಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡು ಬೆಡ್ ಎಲ್ಲಿ ಸಿಗುತ್ತೆ, ನಿಮ್ಮ ಸಂಖ್ಯೆನೇ ಕೊಟ್ಕೊಂಡು ಯಾರೇ ಒಂದು ಫೋನ್ ಮಾಡಿದ್ರೆ ಬೆಡ್ ಸಿಗ್ತಿಲ್ಲ ಅಂದರೆ ಬೆಡ್ ವ್ಯವಸ್ಥೆ ಮಾಡಿಕೊಡಿ. ಸೊ ಈ ಥರ ಒಂದು ಸಹಾಯ ಯಾಕೆ ಮಾಡೋಕ್ಕಾಗ್ತಿಲ್ಲ ನಿಮಗೆ? ಬರೀ ಕ್ಯಾಮ್ರಾ ಇಟ್ಕೊಂಡು ಆಕ್ಸಿಡೆಂಟ್ ಆಗಿ ಒಬ್ಬ ನಳ್ತಾ ಇದ್ದರೆ ಅವ್ನು ಫೋಟೋ ತೆಗೊಂಬರ್ತೀರಾ, ಅವ್ನಿಗೆ ಯಾಕೆ ಒಂದು ಸಹಾಯ ಮಾಡಲ್ಲ? ಯುವರ್ ಮೀಡಿಯಾ ನಿಮ್ಗೆ ಎಲ್ಲರಿಗಿಂತ ಎಷ್ಟು ನಿಮಗೆ ಸಹಾಯ ಮಾಡ್ಬೋದು. ಸೊ ಜನಗಳಿಗೆ ಸಹಾಯ ಮಾಡಿ. ಅವ್ರಿಗೆ ಬೆಡ್ ಎಲ್ಲಿ ಸಿಗುತ್ತೆ, ಮತ್ತು ಆಕ್ಸಿಜನ್ ಎಲ್ಲಿ ಸಿಗುತ್ತೆ, ಒಂದು ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು. ನಿಮ್ಮ ಮೀಡಿಯಾ ಎಲ್ಲ ಕಡೆ ಓಡಾಡ್ತಿರ್ತೀರ, ಜನಗಳು ಎಷ್ಟು ಆಂಬ್ಯುಲೆನ್ಸ್ಗಳು ಓಡಾಡ್ತಿರ್ತಾರೆ, ಆಸ್ಪತ್ರೆ ಮುಂದೆ ನಿಂತಿರ್ತಾರೆ. ಸುಮ್ಮನೆ ಇವ್ರದ್ದು ವೀಡಿಯೋ ತಗೋತೀರ, ಇವ್ರು ಇಂಟರ್ವ್ಯೂ ಮಾಡ್ತೀರಾ. ಇದ್ರ ಜೊತೆಗೆ ಅವ್ರಿಗೆ ಒಂದು ಸಹಾಯ ಮಾಡಿ. ಗೌರ್ಮೆಂಟ್ ಏನು ಮಾಡೋಕ್ಕಾಗ್ತಿಲ್ಲ ಅದನ್ನು ನೀವೇ ಮಾಡಿ. ಸೊ ವೈ ಕಾಂಟ್ ಯು ಡೂ ದಿಸ್? ಮೀಡಿಯಾದವರು ಇದನ್ನೇ ಮಾಡಿ. ಸೊ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ. ಈ ರೀತಿಲಿ ಹೆಲ್ಪ್ ಮಾಡ್ಬೋದು. ಒಂದು ಮಾಧ್ಯಮದಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಸ್ ಕೊಡಿ, ಎಲ್ಲೆಲ್ಲಿ ಬೆಡ್ ಸಿಗುತ್ತೆ, ಎಲ್ಲೆಲ್ಲಿ ಆಕ್ಸಿಜನ್ ಸಿಗುತ್ತೆ. ಮತ್ತು ಜನಗಳು, ಮೀಡಿಯಾದವ್ರು ಎಲ್ಲ ಕಡೆ ಇರ್ತೀರ, ಎಲ್ಲ ಕಡೆ ಬರೀ ಫೋಟೋ ವೀಡಿಯೋ ತೆಗೆಯೋ ಬದಲು ಅವ್ರಿಗೊಂದು ಸಹಾಯ ಮಾಡಿ. ಆ ಸ್ಪಾಟಲ್ಲಿ ಒಂದು ಸಹಾಯ ಮಾಡಿ, ಒಂದು ಜೀವ ಉಳಿಯುತ್ತೆ. ಸೊ ದೇಶಕ್ಕೋಸ್ಕರ ಏನೋ ಒಂದು ಮಾಡ್ತೀರ ಅಂತ ಒಂದು ನೆಮ್ಮದಿ ಸಿಗುತ್ತೆ. ಸೊ ಬರೀ ಇವ್ರನ್ನ ಬೈಯೋದ್ರಿಂದ, ಅಥವಾ ಯಾರೋ ಪೊಲೀಸ್ ಲಾಠಿ ಏಟ್ ತಿಂತಿರೋದನ್ನು ವೀಡಿಯೋ ಮಾಡ್ಕೊಂಬಂದು TV ಹಾಕಿದ್ರೆ ಏನು ಪ್ರಯತ್ನ ಆಗುತ್ತೆ? ಅದನ್ನೆಲ್ಲ ಒಂದು ನಿಲ್ಲಿಸೋಕ್ಕೆ ಒಂದು ಪ್ರಯತ್ನ ಪಡಿ. ಸೊ ಇದನ್ನೇ ನಾನು ಮೀಡಿಯಾಗೆ ಹೇಳೋದು, ಒಂದು ಬ್ಯೂಟಿಫುಲ್ ಮಾತು. ಸೊ ಹೋಪ್ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಪಾಯಿಂಟ್ ಫಾರ್ ಎವ್ರಿಬಡಿ. ನಂಬರ್ 4, ಈ ಯೂನಿಯನ್ ಆ್ಯಂಡ್ ಅಸೋಸಿಯೇಷನ್ಗಳು. ಗೌರ್ಮೆಂಟ್ನವರು ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಯೂನಿಯನ್ನವರು ಫೋನ್ ಮಾಡ್ತಾರೆ, ಒಕ್ಕೂಟದವರು ಫೋನ್ ಮಾಡ್ತಾರೆ, ಅಥವಾ ಚಾಲಕರ ಸಂಘ ಫೋನ್ ಮಾಡ್ತಾರೆ, ನಮಗೆ ಪರಿಹಾರ ಕೊಡಿ ಅಂತ. ಸೊ ಪರಿಹಾರ ಅಲ್ಲ ಫಸ್ಟ್ ಮುಖ್ಯ ಇರೋದು ಲಾಕ್ಡೌನ್. ಈ ಮೊನ್ನೆ ತಾನೇ ಲಾಕ್ಡೌನ್ ಆದ ತಕ್ಷಣ ಫಸ್ಟೇ ಒಂದು ಅಸೋಸಿಯೇಷನ್ ಸಂಘದವ್ರು ಕಾಲ್ ಮಾಡಿ, ಗೌರ್ಮೆಂಟ್ ಲಾಕ್ಡೌನ್ ಯಾಕೆ ಮಾಡ್ತಿದ್ದೀರಾ, ನನಗೆ ಪರಿಹಾರ ಕೊಡಿ ಅಂತ ಫಸ್ಟೇ ಕಾಲ್. ಇನ್ನೂ ಲಾಕ್ಡೌನ್ ಅನೌನ್ಸ್ ಮಾಡಿ 10 ನಿಮಿಷಗಳಾಗಿಲ್ಲ, ಆಗಲೇ ಕಾಲ್ ಮಾಡ್ತಾಯಿದ್ದಾರೆ. ಇದು ತುಂಬ ತಪ್ಪು. ಈ ಲಾಕ್ಡೌನ್ ವೆರಿ ಇಂಪಾರ್ಟೆಂಟ್, ಪರಿಹಾರ ಅಲ್ಲ. ಪರಿಹಾರ ಆಮೇಲೆ ಏನೋ ಒಂದು ಆಗೇ ಆಗತ್ತದು. ಸೊ ಈ ಟೈಮಲ್ಲಿ, ಈ ಕ್ಷಣದಲ್ಲಿ ಇಂಪಾರ್ಟೆಂಟ್ ಇರೋದು ಲಾಕ್ಡೌನ್. ಯಾರು ಮನೆಯಿಂದ ಆಚೆ ಬರಬಾರ್ದು. ಸೊ ನೀವು ಯೂನಿಯನ್ ಪ್ರೆಸಿಡೆಂಟ್ಗಳು ಏನು ಮಾಡ್ತಾರೆ, ಅವ್ರ ಒಕ್ಕೂಟದಲ್ಲಿ ಅವ್ರ ಹೆಸರು ಸಂಪಾದನೆ ಮಾಡೋಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಸೊ ಆ ಒಕ್ಕೂಟದವ್ರಿಗೆ ನಮಗೆ ನೆಕ್ಸ್ಟ್ ಓಟ್ ಹಾಕ್ಲಿ ಅಂದ್ಬಿಟ್ಟು ಒಕ್ಕೂಟಕ್ಕೆ ಒಂದು ಏನೋ ಮಾಡ್ತಾಯಿದ್ದೀನಿ ನೋಡಿ, ಹೋರಾಡ್ತಾ ಇದ್ದೀನಿ, ಪರಿಹಾರ ಕೊಡ್ಸೋಕೆ ಹೋರಾಡ್ತಾ ಇದ್ದೀನಿ, ಅಷ್ಟೇ ಅವ್ರಿಗೆ ಯೋಚನೆ ಬಂದಿರೋದು. ಆದರೆ ನಿಜವಾಗ್ಲೂ ಒಂದು ಅನಿಸಿಕೆ, ಅಭಿಪ್ರಾಯ, ಅವ್ರಿಗೆ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಲ್ಲ. ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ. ಈ ಪೊಲಿಟಿಷಿಯನ್ಸ್ನವರು ಏನೋ ಓಕೆ, ನಮ್ಮ ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ.
ಪೊಲೀಸ್ನವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮೇನ್ ಥಿಂಗ್ ಎಲ್ಲೆಲ್ಲಿ ಹಾಸ್ಪಿಟಲಲ್ಲಿ ಇದು ದಂಧೆ ನಡೀತಾ ಇದೆ, ಬೆಡ್ ದಂಧೆ ನಡೀತಾ ಇದೆಯಲ್ಲ. ಸೊ ಪೊಲೀಸ್ನವರು ಪ್ರಾಬ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಸ್ವಂತ ಬುದ್ಧಿಗಿಂತ ಗೌರ್ಮೆಂಟ್ ಏನು ಹೇಳ್ತಾರೋ ಅದನ್ನು ಪಾಲಿಸ್ತಾರೆ. ಸೊ ಇವಾಗ ಗೌರ್ಮೆಂಟ್ ಸೆಮಿ ಲಾಕ್ಡೌನ್ ಮಾಡಿದ್ರು. ಸೊ ಇವಾಗ ಸೆಮಿ ಲಾಕ್ಡೌನ್ ಮಾಡಿದ್ರೆ ಇವಾಗ ಜನತೆಗೆ ಹೊಡಿಬೇಕೋ ಹೊಡಿಬಾರ್ದು. ಸೊ ಜನರು ಕನ್ಫ್ಯೂಸ್ ಆಗಿ ಈಚೆ ಬರ್ತಿದ್ದಾರೆ. ಸೊ ನೀವು ಅವ್ರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಇಟ್ಕೊಂಡಿರ್ತೀರ. ಸೊ ಜನತಾಗೆ ಹೊಡಿಬೇಕೋ ಹೊಡಿಬಾರ್ದು ಅಂತ ನೀವು ಯೋಚನೆ ಮಾಡಬೇಕು. ಯಾಕೆಂದರೆ ಗೌರ್ಮೆಂಟ್ನವರು 100% ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿಲ್ಲ. ಸೊ ಇದಕ್ಕೆ ಪೊಲೀಸ್ನವರು ಒಂದು ನಿಮ್ಮ ಓನ್ ದೃಷ್ಟಿ, ನಿಮಗೆ ತುಂಬ ಪವರ್ಸ್ ಇರುತ್ತೆ. ಯಾಕೆಂದರೆ ನೀವೇ ಡೈರೆಕ್ಟ್ ರಾಜಕಾರಣಿಗಳ ಜೊತೆ ಆಗಲಿ ಇಂಟ್ರ್ಯಾಕ್ಟ್ ಮಾಡ್ತೀರಾ, ಮತ್ತು ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನಿಮಗೆ ನೀವು ಧೈರ್ಯ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್, ನಿಮ್ಮ ಸಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಈ ಪೊಲೀಸ್ಗೋಸ್ಕರ ಒಂದು ವಿಡಿಯೋ ಹಾಕ್ತೀನಿ. ಹಾಸ್ಪಿಟಲಲ್ಲಿ ಯಾವ ರೀತಿ ಇವಾಗ ಕೊರೋನಾ ವೈರಸ್ ಬಗ್ಗೆ ಬೆಡ್ ಬ್ಲಾಕಿಂಗ್ ಅಂತ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ನಮ್ಮ ಫಿಲಮ್ ಸ್ಟಾರ್ಸ್ಗಳೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ನೋಡೋಣ. ಮಿಸ್ಟರ್, ನೀವು ಮೊದಲು ಆಚೆ ಹೋಗಿ ಔಟ್ ಪೇಷಂಟ್ ಚೀಟಿ ತನ್ನಿ. ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋಗಿ. ಔಟ್ ಪೇಷಂಟ್ ಚೀಟಿ ಇಲ್ಲೇ ಕೊಡೋದು? ಹೌದ್ರಿ. ಅರ್ಜೆಂಟ್ ಆಗಿ ಒಂದು ಚೀಟಿ ಕೊಡಿ. ರಶ್ ಇದೆ ಸ್ವಲ್ಪ ರೀ. ಬಹಳ ರಕ್ತ ಹೋಗಿದೆ ರೀ. ಸತ್ತೇ ಹೋಗ್ತಾನ ಅವನು. ಸಾಯಲಿ ಬಿಡ್ರಿ, ದಿನ ಸಾಯೋರು ಅವ್ರು ಯಾರು? ಬುದ್ಧಿಗಿದ್ದೇನೆ ನಿಮ್ಗೆ? ಇದು ಆಸ್ಪತ್ರೆನ ಕಸ. ಸ್ವಲ್ಪ ಬನ್ನಿ ಇಲ್ಲಿ. ಬನ್ನಿ ಸರ್. ಸರ್, ಇದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕೈ ಬೆಚ್ಚಗೆ ಮಾಡಿದ್ರೆ ಏನಿದ್ರು ಕೆಲಸ. ಇವನೇನ ಪೇಷಂಟ್? ಹೌದು ಸರ್, ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ. ಎತ್ಕೊಳ್ಳಿ ಅವನ್ನ. ಪೊಲೀಸ್ ಪವರ್, ಪೊಲೀಸ್ಗೆ ತುಂಬ ಪವರ್ ಇರುತ್ತೆ. ಸೊ ಐ ರಿಯಲಿ ರೆಸ್ಪೆಕ್ಟ್ ಆ್ಯಂಡ್ ಲವ್ ಪೊಲೀಸ್. ಸೊ ಪ್ಲೀಸ್ ಪೊಲೀಸ್ ಎಲ್ರಿಗೂ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಸ್ಟೇಜಲ್ಲಿ ವಾರಿಯರ್ಸ್, ಅಂದರೆ ನಿಜವಾಗ್ಲೂ ಡಾಕ್ಟ್ರಿಗಿಂತ ನೀವು ರಿಯಲ್ ವಾರಿಯರ್ಸ್. ಯಾಕೆಂದರೆ ನೀವು ಪಬ್ಲಿಕ್ಕಲ್ಲಿ ನೀವು ತಡೆ ಕಟ್ಬೋದು. ಸೊ ಡಾಕ್ಟ್ರು ಯಾರು ಕೊರೋನಾ ವೈರಸ್ ಬಂದ ಮೇಲೆ ಅವ್ರ ಹತ್ರ ಡಾಕ್ಟ್ರ್ ಹೋಗ್ತಾರೆ. ಆದರೆ ಕೊರೋನಾ ವೈರಸ್ ಬರದೇ ಇರೋಕ್ಕೆ ಇವಾಗ ಪೊಲೀಸ್ ವೆರಿ ಇಂಪಾರ್ಟೆಂಟ್ ರೋಲ್. ಪೊಲಿಟಿಷಿಯನ್ಸ್ ಅಂತೂ ಅವರು 50% ಅವರು ಏನು ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿಲಿದ್ದಾರೆ. ಈ ಥರ ಪರಿಸ್ಥಿತಿಲಿ ಪೊಲೀಸ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ನೀವು ಜನತೆಗೆ ಹೆಲ್ಪ್ ಮಾಡ್ತೀರಾ ಅಂತ ಪ್ರತಿಯೊಬ್ಬರು ಒಂದು ಅನಿಸಿಕೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಪೊಲೀಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಇದೊಂದು ಲೆಸನ್. ಎದುರಾಳಿನ ಹೇಗೆ ಮಣ್ಣು ಮುಕ್ಕಿಸ್ಬೇಕು ಅನ್ನೋದನ್ನ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. The white belt punch. Green belt punch. The black belt punch. ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಈ ಪೊಲಿಟಿಷಿಯನ್ಸ್ಗೆ ಏನು ಪ್ರೆಷರ್ ಇರುತ್ತೆ, ಅವ್ರು ಯಾತಕ್ಕೆ ಈ ಥರ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಇವಾಗ ಒಬ್ಬ ಸಾಮಾನ್ಯ ಜನತೆಗೆ ಗೊತ್ತು ಏನು ಮಾಡ್ಬೋದು ಈ ಥರ ಸಿಚುಯೇಷನಲ್ಲಿ. 100% ಲಾಕ್ಡೌನ್ ಬೇಕು ಅಂತ ಎಲ್ರಿಗೂ ಗೊತ್ತು. ಆದರೆ 100% ಲಾಕ್ಡೌನ್ ಯಾಕೆ ಮಾಡ್ತಿಲ್ಲ? ಅವ್ರಿಗೆ ಯಾವ ಥರ ಪ್ರೆಷರ್ ಇದೆ, ಪೊಲಿಟಿಕ್ಸ್ಗೆ ಏನು ಪ್ರೆಷರ್ ಇದೆ? ಸುಮ್ಮನೆ ಜಸ್ಟ್ ಓಪನ್ ಆಗಿ ಎಲ್ಲರೂ ಒಂದು ಕಾಮನ್ ವ್ಯೂಲ್ಲಿ ಯೋಚನೆ ಮಾಡಬೇಕು. ಅವ್ರು ಪೊಲಿಟಿಕ್ಸ್ ಏನು ಮಾಡ್ತಾರೆ, ಪೊಲಿಟಿಷಿಯನ್ ಪಾಯಿಂಟ್ ಆಫ್ ವ್ಯೂಲೇ ಯೋಚನೆ ಮಾಡ್ತಾರೆ. ಅಂದರೆ ಇವಾಗ ನಾನು ಲಾಕ್ಡೌನ್ ಮಾಡಿದರೆ ನೆಕ್ಸ್ಟ್ ಏನು ಮಾಡಬೇಕು, ಜನಗಳಿಗೆ ಪ್ಯಾಕೇಜ್ ಕೊಡಬೇಕಾಗತ್ತಾ, ಇಲ್ಲ ನಮಗೆ ಸೆಂಟ್ರಲಿಂದ ಏನಾದ್ರು ಎಫೆಕ್ಟ್ ಬರುತ್ತಾ, ಈ ಥರ ಎಲ್ಲ ಕೈಗಳಲ್ಲೂ ಇದ್ದು ಅವರು ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಬೌಂಡ್ರಿ ಇದೆ. ಈ ಬೌಂಡ್ರಿ ಬಿಟ್ಟು ಬರೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ನನಗೆ ಯಾವ ನಿರ್ಬಂಧನೂ ಬೇಡ, ಐ ವಾಂಟ್ ಫ್ರೀ ಹ್ಯಾಂಡ್. ನಾನೊಂದು ಬೇರೆ ಲೋಕದಿಂದ ಈ ಭೂಮಿಗೆ ಬಂದೀನಿ. ಈ ಭೂಮಿಲಿ ಕೊರೋನಾ ವೈರಸ್ ಬಂದುಬಿಟ್ಟಿದೆ ಎಲ್ರಿಗೂ. ಸೊ ಅದನ್ನು ಹೇಗೆ ತಡೆಗಟ್ಟೋದು? ನನಗೆ ಪಾಲಿಟಿಕ್ಸ್ ಅಂದರೆ ಏನೂ ಗೊತ್ತಿಲ್ಲ, ನನಗೆ ಜನಸಾಮಾನ್ಯರು ಕಷ್ಟ ಸುಖ ನೋವು ಅಂದರೆ ಏನೂ ಗೊತ್ತಿಲ್ಲ, ನನಗೆ ಯೂನಿಯನ್ ಅಂದರೆ ಏನೂ ಗೊತ್ತಿಲ್ಲ, ನನಗೆ ಮೀಡಿಯಾ ಅಂದರೆ ಏನೂ ಗೊತ್ತಿಲ್ಲ. ಇವೆಲ್ಲನೂ ಮರೆತು ನಿಜವಾಗ್ಲೂ
ಕರೋನಾ ವೈರಸ್ ಬಂದಿದ್ರೆ ಏನು ಮಾಡ್ತೀರಾ? ಈ ಥರ ಕರೋನಾ ವೈರಸ್ ಅಂತ ಒಂದು ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಏನು ಮಾಡಬೇಕೋ ಅದನ್ನು ಯೋಚನೆ ಮಾಡಿ. ನೀವು ಪಾಲಿಟಿಷಿಯನ್ ಆಗಿ ಯೋಚನೆ ಮಾಡಬೇಡಿ, ಯೂನಿಯನ್ ಮೆಂಬರ್ ಆಗಿ ಯೋಚನೆ ಮಾಡಬೇಡಿ, ಅಥವಾ ಅಫ್ಕೋರ್ಸ್ ಸಾಮಾನ್ಯ ಜನತೆ ಆಗೂ ಯೋಚನೆ ಮಾಡಬೇಡಿ. ಯಾಕೆಂದರೆ ಅವ್ರಿಗೂ ಒಂದು ಸಾಮಾನ್ಯ ಮನುಷ್ಯನಿಗೂ ಒಂದು ಆಸೆ, ಒಂದು ಕಷ್ಟ, ಸುಖ, ನೋವು ಎಲ್ಲ ಥರನೂ ಇರುತ್ತೆ. ಅದನ್ನೂ ಮರೆತು ಈ ಮೀಡಿಯಾ ಅಂದರೆ ಅವ್ರಿಗೆ ಇನ್ನೇನೋ ಬೆನಿಫಿಟ್ ಬೇಕಾಗತ್ತೆ. ಮತ್ತು ಎಲ್ರಿಗೂ ಅಷ್ಟೇ, ಎಲ್ರಿಗೂ ಒಂದೊಂದು ಬೆನಿಫಿಟ್ ಬೇಕೇ ಬೇಕಾಗತ್ತೆ. ಎಲ್ಲ ಬೆನಿಫಿಟ್ನು ಬಿಟ್ಟು ಆಚೆಗಿಟ್ಟು ಯೋಚನೆ ಮಾಡಿ ಈ ಕೊರೋನಾ ವೈರಸ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ. ಅದು ನಥಿಂಗ್ ಬಟ್ ಸ್ಟೇ ಹೋಮ್, ಲಾಕ್ಡೌನ್, ಸ್ಟೇ ಸೇಫ್. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಮೇಯ್ನ್ ಥಿಂಗ್. ಕೊರೋನಾ ವೈರಸ್ ಹೋಗಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಮೇನ್ ಥಿಂಗ್ ಇದೇನೆ. ನಿಮ್ಮ ಮನೇಲಿ ನೀವು ಸೇಫ್ ಆಗಿರಿ. ಇದು ಬಿಟ್ಟು ಇನ್ನೇನೂ ಇಲ್ಲ. ದೆರ್ ಇಸ್ ನಥಿಂಗ್. ಈ ಕೊರೋನಾ ವೈರಸ್ ಹೋಗೋಕ್ಕೆ ಇನ್ನೇನೂ ಇಲ್ಲ. ಚೈನಾದವರು ಇನ್ನೂ ಜಾಸ್ತಿ ಸೆಕೆಂಡ್ ವೇವ್, ಥರ್ಡ್ ವೇವ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಈಗ ಪ್ರಿಪೇರ್ ಆಗಬೇಕಾದ್ರೆ ವಿ ಜಸ್ಟ್ ಹ್ಯಾವ್ ಟು ಬಿ ಅಟ್ ಹೋಮ್, ಸ್ಟೇ ಹೋಮ್, ಸ್ಟೇ ಸೇಫ್. ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ಯಾಕೆ ಇದನ್ನೇ ಬಡ್ಕೋತಾ ಇದ್ದೀನಿ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಟೇ ಹೋಮ್, ಸ್ಟೇ ಸೇಫ್. ಮನೆ ಬಿಟ್ಟು ಈಚೆ ಬರಬೇಡಿ. ಏನೇ ಕಾರಣ ಕೊಡಬೇಡಿ. ನೀವು ಏನೇ ಕಾರಣ ಕೊಟ್ಟರು, ಅಯ್ಯೋ ನನಗೆ ಹಾಲು ತರಕ್ಕೆ ಹೋಗಬೇಕು ಅಥವಾ ತರಕಾರಿ ತರಕ್ಕೆ ಹೋಗಬೇಕು, ಊಟಕ್ಕಿಲ್ಲ, ನನಗೆ ಸಂಪಾದನೆ ಮಾಡಿದರೆ ದುಡ್ಡು, ಏನೇ ಹೇಳಿದ್ರು ಅದು ಎಲ್ಲದಕ್ಕಿಂತ ದೊಡ್ಡಪ್ಪ ಈ ಟೈಮಲ್ಲಿ ಕೊರೋನಾ ವೈರಸ್. ಸೊ ಈಚೆ ಹೋಗಬೇಡಿ. ಏನೇ ಕಾರಣ ಕೊಡಬೇಡಿ. ಕಾರಣ ಕೊಟ್ಟರೆ ನೀವೇ ಕೊಲೆಗಾರಾಗ್ತೀರಾ. ನಿಮ್ಮ ಸಂಸಾರದಲ್ಲಿ ನೀವು ಸಾಯ್ತೀರಾ, ನಿಮ್ಮ ಫ್ರೆಂಡ್ಸು, ಅಕ್ಕಪಕ್ಕ ಸಂಬಂಧಿಕರು ಎಲ್ಲರನ್ನೂ ಸಾಯಿಸ್ತೀರಾ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ನ ಹೇಳಬೇಕು ಅನ್ನೋದೇ ನನಗೆ ಈ ಕಾರ್ಯಕ್ರಮದ ಕೊರೋನಾ ವೈರಸ್ ವೈರಲ್ ವಿಡಿಯೋ ಕಾರ್ಯಕ್ರಮದ ಉದ್ದೇಶ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್. ಒಬ್ಬ ಡಿಫ್ರೆಂಟ್ ಪರ್ಸನ್ ಆಗಿ ಯೋಚನೆ ಮಾಡಿ. ಯಾವುದೇ ನಿರ್ಬಂಧ ಇರಬಾರ್ದು, ಆ ಥರ ಯೋಚನೆ ಮಾಡಿ. We will stay at home, we will stay at home, we stay safe. We will stay at home, we will stay at home, we stay safe.